ಗಣೇಶ ಮತ್ತೆ ಅಣ್ಣಮ್ಮಗಳನ್ನು ಇಟ್ಟುಬಿಟ್ಟು ರೋಡ್ಗಳನ್ನ ಬ್ಲಾಕ್ ಮಾಡಿ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಇಂದು ಕರ್ನಾಟಕ ರಾಜ್ಯಾದ್ಯಂತ ವೈರಲ್ ಆಗ್ತಿರುವಂಥ ಒಂದು ವಿಡಿಯೋ ಲಾಯರ್ ಜಗದೀಶ್ ಮೇಲೆ ಹಲ್ಲೆ ಆಗಿರುವಂಥದ್ದು. ಲಾಯರ್ ಜಗದೀಶ್ ಮೇಲೆ ಯಾಕೆ ಹಲ್ಲೆ ಆಯಿತು, ಎಲ್ಲಿ ಹಲ್ಲೆ ಆಗಿದ್ದು, ಯಾವುದಕ್ಕೋಸ್ಕರ ಹಲ್ಲೆ ಆಯಿತು ಎಂಬುದನ್ನು ನೋಡೋದಾದರೆ, ಲಾಯರ್ ಜಗದೀಶ್ ಅವರು ಇರುವಂಥದ್ದು ಬೆಂಗಳೂರಿನ ಕೊಡಿಗೆಹಳ್ಳಿ ಅನ್ನುವಂಥದ್ದು ಸಾಮಾಜಿಕ ಜಾಲದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ಗೊತ್ತೇ ಇರ್ತದೆ. ಯಾಕೆಂತಂದರೆ ಲಾಯರ್ ಜಗದೀಶ್ ಅಂದರೆ ಇವರು ವಕೀಲ್ ಸಾಬ್ ಅಂತೇಳಿ ಹೆಸರುವಾಸಿಯಾಗಿದ್ದಂಥವ್ರು. ಒಂದು ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಂತ್ರಸ್ತೆಗೆ ನ್ಯಾಯ ಕೊಡಿಸ್ಲಿಕ್ಕಾಗಿ ಒಂದು ಕೇಸ್ ತಗೊಂಡಾಗ ಇವರ ಬಗ್ಗೆ ಇಡೀ ರಾಜ್ಯಾದ್ಯಂತ ಇವರು ಪರವಾಗಿ ನಿಂತ್ಕೊಂಡಿದ್ದಂಥದ್ದು. ಅಲ್ಲಿಂದ ಇವರು ವಕೀಲ್ ಸಾಬ್ ಅಂತೇಳಿ ಹೆಸರು ಗಳಿಸಿದಂಥವ್ರು. ಮತ್ತೊಮ್ಮೆ ಇವರು ಪೊಲೀಸ್ ಇಲಾಖೆಯಲ್ಲಿ ಒಂದಷ್ಟು ಭ್ರಷ್ಟಾಧಿಕಾರಿಗಳ ವಿರುದ್ಧ ಇವರು ಧ್ವನಿ ಎತ್ತಿದಾಗ ಕೂಡ ಇಡೀ ರಾಜ್ಯಾದ್ಯಂತ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ಯುವಕರಾಗಿರ್ಬೋದು, ಒಂದಷ್ಟು ಜನ ಇವರು ಪರವಾಗಿ ನಿಂತ್ಕೊಂಡಿದ್ದು ಕೂಡ ನಾವು ನೋಡಿದ್ವಿ. ಯಾಕೆಂತಂದರೆ ಸಾಮಾನ್ಯ ಜನರು ಪ್ರಶ್ನೆ ಮಾಡದಿರುವಂಥದ್ದು ಇವರು ಪ್ರಶ್ನೆ ಮಾಡ್ತಿದ್ದಾರೆ, ಏನೋ ಒಂದು ಜನರಿಗೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋದನ್ನು ನಾನು ನಂಬಿದ್ದಂಥದ್ದು. ಆದರೆ ಇತ್ತೀಚೆಗೆ ಬಿಗ್ ಬಾಸ್ 11ನೇ ಸೀಸನ್ನಿಂದ ಹೊರಗೆ ಬಂದ ಮೇಲೆ ಇವರು ಮಾಡ್ತಾ ಇರುವಂಥ ಒಂದಷ್ಟು ವಿಡಿಯೋಗಳು, ಒಂದಷ್ಟು ವಿಚಾರಗಳ ಬಗ್ಗೆ ಎಲ್ಲೋ ಒಂದು ಕಡೆ ರಾಜ್ಯದ ಜನರಿಗೆ ಬೇಸರ ಮೂಡಿಸಿದ ತಪ್ಪಾಗಲಾರದು. ಯಾಕೆಂತಂದರೆ ಇವರು ಜನರ ಪರವಾಗಿ ನಾನು ನಿಂತ್ಕೊತೀನಿ, ಜನರ ಪರವಾಗಿ ನಾನು ಹೋರಾಟವನ್ನು ಮಾಡ್ತಿದ್ದೀನಿ ಅಂತನ್ನುವಂಥವ್ರು, ಆದರೆ ಜನರ ವಿರುದ್ಧವಾಗಿ ಇತ್ತೀಚೆಗೂ ನಡ್ಕೊಳ್ಳೋಕ್ಕೆ ಪ್ರಾರಂಭವಾಗಿದೆ ಅನ್ನುವಂಥದ್ದು ಸ್ಥಳೀಯರ ಮಾತಾಗಿದೆ. ಈ ವಿಡಿಯೋನ ವಿಷಯ ಇಷ್ಟೇ. ಕೊಡಿಗೆಹಳ್ಳಿಯಲ್ಲಿ ಒಂದಷ್ಟು ಜನ ಯುವಕರು ಅಣ್ಣಮ್ಮ ದೇವಿ ಉತ್ಸವ ಮಾಡಲಿಕ್ಕೆ, ಅಣ್ಣಮ್ಮ ದೇವಿಯವರ ಒಂದು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಒಂದು ರಸ್ತೆಯನ್ನು ಪೊಲೀಸರ ಗಮನಕ್ಕೆ ತಂದು ಒಂದಷ್ಟು ರಸ್ತೆಯನ್ನು ಮುಚ್ಚಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗಿನ ಜಾವ ವಾಕಿಂಗ್ ಬಂದಂಥ ಜಗದೀಶ್ ಅವರು ಅದನ್ನು ನೋಡಿ ಪೊಲೀಸರ ಗಮನಕ್ಕೆ ತಂದು ಇದನ್ನು ತೆರವುಗೊಳಿಸಿ ಅಂತ ಹೇಳಿದ್ದಾರೆ. ಆದರೆ ಸ್ಥಳಕ್ಕೆ ಬಂದಂಥ ಪೊಲೀಸವರು ಆ ವಾಸ್ತವಾಂಶನ ಅರ್ಥಕೊಂಡು ತದನಂತರ ಅವರು ಯುವಕರಿಗೆ ಒಂದಷ್ಟು ಮನವರಿಕೆ ಮಾಡಿಕೊಟ್ಬಿಟ್ಟು ಅಲ್ಲಿಂದ ತೆರಳಿರ್ತಾರೆ. ಆದರೆ ಇದನ್ನೇ ಮನಸ್ಸಲ್ಲಿಟ್ಕೊಂಡಂಥ ಜಗದೀಶ್ ಅವರು ವಿಡಿಯೋ ಮಾಡ್ತಾ ಆ ರಸ್ತೆಯಲ್ಲಿ ಇದ್ದಿದ್ದವರಿಗೆಲ್ಲ ಹೊಟ್ಟೆಯಲ್ಲಿ ಡಿಚ್ಚಿ ಹೊಡೆಯೋದು, ಮನ ಬಂದಂತೆ ಮೈಯೋದು, ಆಟೋ ಗಾಡಿಗಳನ್ನು ಓಡಿಸುವಂಥದ್ದು, ಅಲ್ಲಿ ಒಂದಷ್ಟು ಜನ ಟೀ ಕಾಫಿ ಕುಡಿತಾ ಇದ್ದಾರೆ, ಅವರಿಗೆಲ್ಲ ಏನೋ ಕೆಲಸ ನಡೀರೋ ಆಚೆ ಅಂತೇಳಿ ದೌರ್ಜನ್ಯವನ್ನು ಎಸಗ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಅಲ್ಲಿ ಇದ್ದಂಥ ಜಿಮ್ ನಡೆಸ್ತಾ ಇರುವಂಥ ಒಬ್ಬ ಯುವಕ ಇದೇ ರೀತಿ ಯಾಕೆ ಹಿಂಗೆಲ್ಲ ಮಾತಾಡಂತ ಪ್ರಶ್ನೆ ಮಾಡಿದ್ದಕ್ಕೆ ಇಬ್ಬರ ನಡುವೆ ಮಾರಾಮಾರಿ ಹಂತಕ್ಕೆ ಹೋಗಿರುವಂಥದ್ದು ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಲಾಯರ್ ಜಗದೀಶ್ ಅವರು ಏನೇ ಮಾಡಿದ್ರೂ ನಡೆಯುತ್ತೆ ಅಂತೇಳಿ ಹೋಗ್ತಿದ್ದ ಸಂದರ್ಭದಲ್ಲಿ ಒಂದಷ್ಟು ಜನ ಅದರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನ್ನುವಂಥದ್ದು ಈಗ ವೈರಲ್ ಆಗ್ತಾ ಇರುವಂಥ ವಿಡಿಯೋ. ಯಾಕೆಂತಂದರೆ ಲಾಯರ್ ಜಗದೀಶ್ ಅವರು ಒಂದಷ್ಟು ಜನರ ಪರವಾಗಿ ಇವರು ಧ್ವನಿ ಎತ್ತುವರೆಗೂ ಕೂಡ ಚೆನ್ನಾಗಿತ್ತು. ಈಗ ಬಿಗ್ ಬಾಸ್ 11ನೇ ಸೀಸನ್ಗೆ ಇವರು ಹೋದಾಗ ಇವರೇ ಗೆದ್ದು ಬರಲಿ ಅನ್ನುವಂಥದ್ದು ಕೂಡ ಅನೇಕ ಜನರ ಆಶಯ ಕೂಡ ಆಗಿತ್ತು. ಆದರೆ ಇವರು ಅಲ್ಲಿ ಕೂಡ ಇವರ ಭಾಷೆ, ಇವರ ಭಾವ ಎಲ್ಲ ಕೂಡ ಅಲ್ಲಿ ಸರಿಯಾಗದಕ್ಕೆ ಬಿಗ್ ಬಾಸ್ ಇವರನ್ನು ಮನೆಯಿಂದ ಹೊರಗಾಗಿತ್ತು. ಆದರೆ ಇಂಥ ಸಂದರ್ಭದಲ್ಲಿ ಇವರು ಹೊರಗೆ ಬಂದ ಮೇಲಾದರೂ ಕೂಡ ಅವರ ಒಂದು ಮನಸ್ಥಿತಿ ಬದಲಾಗದಿರ, ತಿದ್ದುಕೊಳ್ಳದಿರ ಅವರು ಆ ವಿಡಿಯೋ ಮಾಡೋದು, ಎಲ್ಲರನ್ನ ಬೆದರಿಸುವಂಥದ್ದಾಯಿತು. ಈಗ ಇವರು ಬೇಕಾದರೆ ಎಲ್ಲಂದರಲ್ಲಿ ವಿಡಿಯೋ ತೆಗೆದು ಎಲ್ಲರನ್ನೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಅಲ್ಲೊಬ್ಬ ಹುಡುಗ ಇವರನ್ನು ವಿಡಿಯೋ ತೆಗೆದಿದ್ದಕ್ಕೆ ಅವ್ರನ್ನೂ ಕೂಡ ವಿಡಿಯೋದಲ್ಲಿ ತೋರಿಸಿ ಯಾಕೋ ತೆಗಿತೆ ಅಂತ ಮನಬಂದಂತೆಲ್ಲ ಬೈದಿರುವಂಥದ್ದು ಕೂಡ ಈ ವಿಡಿಯೋದಲ್ಲಿ ನಾವು ಕಾಣ್ತಾ ಇದ್ದೀವಿ. ಸಾರ್ವಜನಿಕರ ಬಗ್ಗೆ ಅಷ್ಟಲ್ಲದೆ ಲಾಯರ್ ಜಗದೀಶ್ ಅವರು ಅಲ್ಲಿಗೆ ಬಂದಂಥ ಪೊಲೀಸರ ಮೇಲೆ ಕೂಡ ಆರೋಪ ಮಾಡ್ತಾರೆ. ಇವರು 40 ಜನ ರೌಡಿಗಳು ನನ್ನನ್ನು ಹೊಡಿಯೋಕ್ಕೆ ಬಂದಿದ್ದರು, ಅವ್ರ ಹತ್ರ ದುಡ್ಡು ತೊಗೊಂಡು ಇವರೇ ನನ್ನನ್ನು ಹೊಡಿಯೋಕ್ಕೆ ಬಂದಿದ್ದಾರೆ ಅಂತೇಳಿ ಕಮಿಷನರ್ನಾಗಲಿ ಅಲ್ಲಿಗೆ ಬಂದಿರುವಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನಾಗಲಿ ಎಲ್ಲರನ್ನೂ ಕೂಡ ವಿಡಿಯೋದಲ್ಲಿ ಅವ್ರ ಮುಖ ತೋರಿಸಿ ಅವರೆದುರುಗಾರನ್ನೇ ಭ್ರಷ್ಟರು, ಲಂಚ ತಗೊಳ್ಳುವ ಮಾತುಗಳೆಲ್ಲ ಕೂಡ ಆಡ್ತಾ ಇದ್ದಾರೆ. ಆದರೆ ಅವರು ಸಾರ್ವಜನಿಕವಾಗಿ, ಸಾಮಾಜಿಕವಾಗಿ ಜನರ ಪರವಾಗಿ ಪ್ರಶ್ನೆ ಮಾಡುವಂಥ ನಿಟ್ಟಿನಲ್ಲಿ ಅವರ ಸೌಜನ್ಯತೆ ಎಲ್ಲ ಕೂಡ ಇತ್ತು. ಆದರೆ ಇತ್ತೀಚೆಗೆ ಯಾಕೋ ಎಲ್ಲೋ ಒಂದು ಕಡೆ ಅವರು ಅತಿರೇಕವಾಗಿ ವರ್ತನೆ ಮಾಡುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಅರ್ಥ ಆಗ್ತಾ ಇರುವಂಥದ್ದು. ಅವರು ಸಾರ್ವಜನಿಕರವಾಗಿ ಪರವಾಗಿ ಕೆಲಸ ಮಾಡ್ತಿದ್ದೀವಿ ಅನ್ನೋದಾದರೆ ಅವರ ಬಾಯಿ ಕೂಡ ಅಷ್ಟೇ ಸುಸ್ಪಷ್ಟವಾಗಿ ಆ ಬಾಯಿನ ಇತಿಮಿತಿಯಲ್ಲಿ ಇಟ್ಕೊಂಡು ಮಾತಾಡಬೇಕು ಅನ್ನುವಂಥದ್ದು ಈಗಿನ ಎಲ್ಲರೂ ಕೂಡ ಆಡ್ತಾ ಇರುವಂಥ ಮಾತುಗಳು. ಹಾಗೆ ಲಾಯರ್ ಜಗದೀಶ್ ಅವರು ಪ್ರಶ್ನೆ ಮಾಡೋದೆಲ್ಲ ಕೂಡ ಸರಿಯಾಗೇ ಇದೆ, ಆದರೆ ಬಳಸುವಂಥ ಭಾಷೆ ಸ್ವಲ್ಪ ಕಮ್ಮಿ ಮಾಡಿ, ಇಲ್ಲ ಒಳ್ಳೆಯ ಭಾಷೆಯಲ್ಲೂ ಕೂಡ ಪ್ರಶ್ನೆ ಮಾಡ್ಬೋದು, ನಮ್ಮದು ನಡೆಯುತ್ತೆ, ನಮಗೆ ಬಾಯಿದೆ ಅಂತೇಳಿ ಹೆಂಗಂದ್ರೆ ಹೆಂಗೆ ಹೋದರೆ
ಹೀಗೆ ಇರುವಂಥ ಕಾಲಮಾನದಲ್ಲಿ ಯಾರೂ ಕೂಡ ಸಹಿಸಿಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಅಂಥ ನಿಟ್ಟಿನಲ್ಲೇ ಇವತ್ತು ಒಂದು ಘಟನೆ ನಡೆದಿದೆ. ಹಾಗಾಗಿ ಈಗ ಲಾಯರ್ ಜಗದೀಶ್ ಅವರ ಬಗ್ಗೆ ತಾವೇನು ಅನ್ಕೊಂತೀರ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ರೋಡ್ಗಳಲ್ಲಿ ಗಣೇಶ ಮತ್ತೆ ಅಣ್ಣ ಮಗಳನ್ನು ಇಟ್ಟುಬಿಟ್ಟು ರೋಡ್ಗಳನ್ನ ಬ್ಲಾಕ್ ಮಾಡಿ ಕೇಳಕ್ ಹೋದ್ರೆ ಬೆಳಗ್ಗೆ ನಾನು ಐ ಇಂಟಿಮೇಟೆಡ್ ದ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದೆ. ಪೊಲೀಸ್ ಅವರು ಬಂದು ಸುಮ್ಮನೆ ಲಿಪ್ ಸರ್ವಿಸ್ ಮಾಡಿ ಹೋದ್ರು. ಬ್ಯಾಕ್ ಗ್ರೌಂಡ್ ಅಲ್ಲಿ ರೋಡನ್ನ ಬ್ಲಾಕ್ ಮಾಡಿ ಓಕೆ ಅಣ್ಣ ಮಾಡ್ತೀವಿ ನಾವು ಓಡಾಕೆ ರೋಡ್ ಇಲ್ಲ ಅಂತಂದ್ರೆ ದೇ ಬ್ಲಾಕ್ ಇಟ್. BBMP ಏನಪ್ಪಾ ಮಾಡ್ತೀರಾ ನೋಡಿಲಿ, ಸಿಂಗಲ್ ಸಿಗರೇಟ್ ಸ್ಮೋಕಿಂಗ್ ಝೋನ್ ಎಲ್ಲಾನು ಮಾಡಂಗಿಲ್ಲ. ರೆಸಿಡೆನ್ಷಿಯಲ್ ಏರಿಯಾಸ್ ಇದೆ ಇಲ್ಲಿ ಟೀ ಅಂಗಡಿಗಳು ಮಾಡ್ಕೊಂಡು ಇಲ್ಲಿ ಗ್ಯಾಂಗ್ಗಳನ್ನ ಕಟ್ಕೊಂಡು ನೋಡಿ. ಇಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರ ಜ್ಯೂಸ್ ಅಂಡ್ ಕಾಂಡಿಮೆಂಟ್ಸ್ ಇದ್ಕೊಂಡು ಇರೋ ಬರೋರೆಲ್ಲ ಸಿಂಗಲ್ ಸಿಗರೇಟ್ಗಳು ಮಾಡ್ಕೊಂಡು ನೋಡಿ. ನಡಿಯಲೇ ಗ್ಯಾಸ್ ಎತ್ತ ಮೇಲೆ ಹಾಕ್ಸ್ತೀನಿ. ಮತ್ತೆ ಹೆಂಗ್ ಸೇತವ್ರಿಲ್ಲ ಅಲ್ಲಿ 40 ಜನ ಡ್ರಗ್ ಪೆಡ್ಲರ್ಗಳು, ಕನ್ಸ್ಯೂಮರ್ಸ್ಗಳು, 40 ದಾಂಡಿಗರು ನೆನ್ನೆ ಇವತ್ತು ಬೆಳಗ್ಗೆ ಅಟ್ಯಾಕ್ ಮಾಡಿದ್ರು. ಅವ್ರ ಲಕ್ಕಿ ಟೈಮು ಗನ್ಮನ್ ಇರಲಿಲ್ಲ ನನ್ನ ಜೊತೆ. ಗನ್ಮನ್ ಇದ್ದರೆ ಇವತ್ತು ಕರ್ನಾಟಕಕ್ಕೆ ಗುಂಡಿನ ಸದ್ದಂತೂ ಕೇಳಿಸಿದ್ದೇನೆ. ಸೆಲ್ಫ್ ಡಿಫೆನ್ಸ್ ಅಲ್ಲಿ ಖಂಡಿತವಾಗಿ ಗುಂಡಾಗ್ತಾ ಇದೆ. ಯಾರ ನೀವೆಲ್ಲ ಔಟ್ ಹಿಂದೇನು ನೀನ ಕಳ್ಸಿದ್ದ ಹುಡುಗರ್ನ? ನೀವ್ಯಾರು? ಆಟ ಆಯ್ತು ನೀನು ಗ್ಯಾಂಗ್ ಅವರಾ? ಗಾಡಿ ಎತ್ತು ನೋಡಿ ಆಯ್ತಲ್ಲ ವೆಹಿಕಲ್ ಯಾಕೆ ಇಲ್ಲಿ ಅಡ್ಡ ಎತ್ತೋ ಗಾಡಿ ಎತ್ತು. ಯಾರು ನೀನಾರು ಎತ್ತು ಗಾಡಿ ಎತ್ತು. ನೀನ್ಯಾರು ಯಾರು ನೀನು? ಗಾಡಿ ಯಾರ ನೀನ್ಯಾರ? ಎತ್ತು ಗಾಡಿ ಹೆಸರು ನಿಂದ ಹೆಸರೇನಾ? ಎತ್ತು ಗಾಡಿ ಅಲ್ಲ ಗುದ್ಬಿಡ ಹಾಕ್ಯ ಅಲ್ಲ ಆರನೇ ಕೊಡ್ದಿಲ್ಲ. ಆರನೇ ಕೊಡ್ದಿಲ್ಲ. ಆರ ನೋಡಿ ಕಿವಿಗೆ ಹಾಕೊಂಡು ಇಲ್ಲಿ. ಇದು ನಮ್ಮ ವಿರೂಪಾಕ್ಷಪುರ ಆರ್ಚು. ಇದು ನಮ್ಮ ಕಾಂಪ್ಲೆಕ್ಸ್. ನಮ್ಮ ಕಾಂಪ್ಲೆಕ್ಸ್ ಎದುರುಗಡೆ ರೋಡನ್ನು ಬ್ಲಾಕ್ ಮಾಡಿಕೊಂಡು ಅಣ್ಣಮ್ಮನ ಇಟ್ಟಿದ್ದಾರೆ. ಈಗ ಅಣ್ಣಮ್ಮನ ಬಗ್ಗೆ ನಾನು ಬೆಳಗ್ಗೆ ಕಂಪ್ಲೇಂಟ್ ಇದ್ದಿದ್ದಕ್ಕೆ ಸುಮಾರು 40 ಜನ ಪರೋಡಿಗಳು, ದಾಂಡಿಗರು, ನಾವು ಒನ್ಸ್ಗೇನೆ ಕಾಲ್ಡ್ ದ ಪೊಲೀಸ್. 40 ಜನ ದಾಂಡಿಗರು ರೋಡ್ ಬ್ಲಾಕ್ ಮಾಡಿರೋದು ಕೇಳೋಕ್ಕೆ ಒಳ್ಳೆ ಪುಡಾರಿಗಳ ಥರ ಬಂದು ದೇ ಅಟ್ಯಾಕ್. ಇನ್ಫ್ಯಾಕ್ಟ್ ನಮ್ಮ ಗನ್ಮೇನು ಮನೇಲಿದ್ದಾರೆ. ನಾನು ಬೆಳಗ್ಗೆ ಬಿಡ್ಸೋದು ಬೇಡ ಅಂತ ವಾಕಿಂಗ್ ಬಂದಾಗ ದ ರೀಸನ್ ಇಸ್ ವೆರಿ ಸಿಂಪಲ್. ಹಿಂದ್ಗಡೆ ರೋಡ್ ಬ್ಲಾಕ್ ಆಗಿದೆ ಅಣ್ಣಮ್ಮನ ಇಡಕ್ಕೆ. ಬೆಳಗ್ಗೆ ವಿ ಇಂಟಿಮೇಟೆಡ್ ಪೊಲೀಸ್ ಇಂಟಿಮೇಟ್ ಮಾಡಿ ತೆರವು ಮಾಡಿ ಅಂತ ಹೇಳಿದ್ರೆ ಈ ಪೊಲೀಸರು ಸಾರಿಸ್ಕೊಂಡು ಅವ್ರ ಹತ್ರ ಕೊಡಿಗೇಳಿ ಪೊಲೀಸರು ಅವ್ರ ಹತ್ರನೇ ದುಡ್ಡು ಗಿಡ್ ಇಸ್ಕೊಂಡಂಗೆ ಅವ್ರೆ ಒಳ್ಳೆ ಕಾಸು ಹಾಕೊಂಡು 40 ಜನ ರೌಡಿಗಳನ್ನ ಪೊಲೀಸರೇ ಕಳ್ಸವ್ರೆ ಅಂತ ನನಗೆ ಡೌಟು. ಇನ್ಸ್ಪೆಕ್ಟರ್ ಮಹೇಶ್ ಏನಾದ್ರು ರೌಡಿಗಳನ್ನ ಕಳ್ಸದ್ನ ಗೊತ್ತಿಲ್ಲ. ಬೆಳಗ್ಗೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ ಅವ್ರಿಗೆ ಬೆಲೆನೇ ಇಲ್ಲ. ಕೊಡಿಗೇಳಿ ಪೊಲೀಸ್ ಅವ್ರಿಗೆ ಬೆಲೆನೇ ಇಲ್ಲ, ರೌಡಿಗಳಿಗೆ ಬೆಲೆ. ಇದು ರೋಡನ್ನ ಬ್ಲಾಕ್ ಮಾಡಿ ನೀನು ಅಣ್ಣಮ್ಮನ ಇಟ್ಕೋ, ಇನ್ನನ್ನ ಇಟ್ಕೋ, ಎಲ್ಲನ ಖಾಲಿ ಜಾಗದಲ್ಲಿ ಇಡಬೇಕು. ರೋಡನ್ನ ಬ್ಲಾಕ್ ಮಾಡಬೇಕು ಅಂದ್ರೆ ಪರ್ಮಿಷನ್ BBMP ಕೊಡಬೇಕು. ನಾನು ಬೆಳಗ್ಗೆ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದ್ರೆ ಅವನು ಯಾರು ಇಲ್ಲಿ ಇದರಲ್ಲಿ ಏನೋ ಇಲ್ಲಿ ಸುಂದರೇಶ್ ಕಾಂಪ್ಲೆಕ್ಸ್ ಅಂತ ಇದೆ, ಒಬ್ಬ ದಾಂಡಿಗ ಜಿಮ್ ನಡೆಸ್ತಾನೆ, ವುಮನೈಸರ್. ಹೆಣ್ಮಕ್ಳು ಸಿಕ್ಕರೆ ಮಿಷಿನ್ ಬಿಟ್ಟು ಸಂಸಾರಗಳ ಹಾಳು ಮಾಡೋ ವುಮನೈಸರು ಅವನು. ಆ ಆಟೋ ಗ್ಯಾಂಗು ಎಲ್ಲರೂ ಸೇರ್ಕೊಂಡು 40 ಜನ ನಮ್ಮ ಗನ್ಮನ್ ಇದ್ದಿದ್ರೆ ಡೆಲಿವರಿ ಹಾಕಿ ಕೊಡ್ತಾ ಇದ್ವಿ. ಬುಲೆಟ್ ಅಲ್ಲಿ ಡೆಲಿವರಿ ಕೊಡ್ತಾ ಇದ್ವಿ. ಈಗಲೂ ವಯಸ್ಸೆಲ್ಲ ಬಂದಿದೆ. ಪೊಲೀಸ್ಗೆ ಕಿಮ್ಮತ್ತೇ ಇಲ್ಲ. ದೇ ಡೋಂಟ್ ಕೇರ್. ಅಲ್ಲ, ಕಾನೂನನ್ನ ಅನಧಿಕೃತವಾಗಿ ರೋಡ್ಗಳನ್ನ ಬ್ಲಾಕ್ ಮಾಡಿ